ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು 10ನೆಯ ತರಗತಿಯ 2ನೆಯ ಅಧ್ಯಾಯವಾದ ತ್ರಿಭುಜಗಳು ಇದರಲ್ಲಿ ಕೊನೆಯ ಅಭ್ಯಾಸವಾದ 2.5ರ ಲೆಕ್ಕಗಳನ್ನು ಬಿಡಿಸೋಣ. ಅಭ್ಯಾಸ 2.5ರ ಮೊದಲನೇ ಲೆಕ್ಕ, ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ಕೆಳಗೆ ಕೊಡಲಾಗಿದೆ. ಅವುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜವಾಗಿದೆ ಎಂದು ನಿರ್ಧರಿಸಿ ವಿಕರ್ಣದ ಅಳತೆ ಬರೆಯಿರಿ. ಒಂದನೇ ಲೆಕ್ಕ 7 ಸೆಂಟಿಮೀಟರ್, 24 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್. ಈ ಬಾಹುಗಳ ಅಳತೆಯಿಂದ ಒಂದು ಲಂಬಕೋನ ತ್ರಿಭುಜ ರಚಿಸಲು ಸಾಧ್ಯವಿದೆಯೇ ಎಂದು ನಾವು ವಿಚಾರಿಸಿದಾಗ, ಲಂಬಕೋನ ತ್ರಿಭುಜದ ಅಂದರೆ ಪೈಥಾಗೋರಸ್ ಪ್ರಮೇಯ ವಿಲೋಮ ಪ್ರಮೇಯ ಪ್ರಕಾರ ಏನಾಗಿರ್ಬೇಕಂದ್ರೆ, ದೊಡ್ಡ ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರಬೇಕು. ಆದ್ದರಿಂದ ನಾವು ಈ ಮೂರು ಬಾಹುಗಳ ವರ್ಗಗಳನ್ನು ಬರೆದುಕೊಳ್ಳೋಣ. 7ರ ವರ್ಗ 49, 24ರ ವರ್ಗ 576, 25ರ ವರ್ಗ 625. ಈಗ ದೊಡ್ಡ ಬಾಹು ಅಂದರೆ 25, 25ರ ವರ್ಗ 625, ಉಳಿದ ಎರಡು ಬಾಹುಗಳ ವರ್ಗ ಅಂದರೆ 49 ಮತ್ತು 576 ಕೂಡಿಸಿದಾಗ ಅದು 625ಕ್ಕೆ ಸಮನಾಗಿದೆ. ಹಾಗಾದರೆ ಏನಾಯ್ತಂದ್ರೆ, ದೊಡ್ಡ ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ. ಹಾಗಾದರೆ 7 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಈ ಎರಡೂ ಬಾಹುಗಳ ನಡುವೆ ಒಂದು ಲಂಬಕೋನ ರಚಿಸಲು ಸಾಧ್ಯವಿದೆ. ಆದ್ದರಿಂದ 7 ಸೆಂಟಿಮೀಟರ್, 24 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಅಳತೆ ಇರುವ ಒಂದು ಲಂಬಕೋನ ತ್ರಿಭುಜ ರಚಿಸಲು ಸಾಧ್ಯವಿದೆ. ಇದು ಪೈಥಾಗೋರಸ್ ಪ್ರಮೇಯ ವಿಲೋಮ ಪ್ರಮೇಯ ಪ್ರಕಾರ ನಾವು ತಿಳಿದುಕೊಳ್ಳಬಹುದು. ಆದ್ದರಿಂದ ವಿಕರ್ಣದ ಅಳತೆ ಅಂದರೆ ದೊಡ್ಡ ಬಾಹು ಇಲ್ಲಿ 25 ಸೆಂಟಿಮೀಟರ್ ಆಗಿದೆ. ಎರಡನೇ ಲೆಕ್ಕವನ್ನ ನೋಡೋಣ. ಎರಡನೇ ಲೆಕ್ಕದಲ್ಲಿ ಏನಿದೆ, ಬಾಹುಗಳ ಅಳತೆ 3 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್. ಇಲ್ಲಿಯೂ ಸಹ ಮೂರು ಬಾಹುಗಳ ವರ್ಗಗಳನ್ನ ಬರೆದುಕೊಳ್ಳೋಣ. 3ರ ವರ್ಗ 9, 8ರ ವರ್ಗ 64, 6ರ ವರ್ಗ 36. ಇಲ್ಲಿ ದೊಡ್ಡ ಬಾಹು ಅಂದರೆ 8. 8ರ ವರ್ಗ 64ಕ್ಕೆ ಏನಾಗಿದೆ, 9 ಮತ್ತು 36 ಕೂಡಿಸಿದಾಗ ಸಮ ಆಗುವುದಿಲ್ಲ. ಆದ್ದರಿಂದ ನಾವು ಹೇಳಬಹುದು, ಪೈಥಾಗೋರಸ್ ಪ್ರಮೇಯ ವಿಲೋಮ ಪ್ರಮೇಯ ಪ್ರಕಾರ ಇದೊಂದು ಲಂಬಕೋನ ತ್ರಿಭುಜವಾಗಿರಲು ಸಾಧ್ಯವಿಲ್ಲ. ಈಗ 4ನೇ ಲೆಕ್ಕ, 1ನೇ ಲೆಕ್ಕದ 4ನೇ ಒಂದು ಉಪಲೆಕ್ಕವನ್ನು ನೋಡೋಣ. 50 ಸೆಂಟಿಮೀಟರ್, 80 ಸೆಂಟಿಮೀಟರ್ ಮತ್ತು 100 ಸೆಂಟಿಮೀಟರ್ ಈ ಮೂರು ಬಾಹುಗಳಿಂದ ಲಂಬಕೋನ ತ್ರಿಭುಜ ರಚಿಸಲು ಸಾಧ್ಯವಿದೆಯೇ? ಹಾಗಾದರೆ ಎಲ್ಲದರ ವರ್ಗವನ್ನ ತೆಗೆದುಕೊಳ್ಳೋಣ. 50ರ ವರ್ಗ 2500, 5ರ ವರ್ಗ 25 ಬರ್ಕೊಳ್ತೀನಿ. 0ಯನ್ನ 2 0 ಬರ್ಕೊಂಡಾಗ 50ರ ವರ್ಗ 2500 ರೂಪಾಯಿ ಆಗುತ್ತದೆ. 80ರ ವರ್ಗನು ಹಾಗೆ 8ರ ವರ್ಗ 64 ಬರ್ಕೊಳ್ತೀನಿ. 1 0ಗೆ 2 0 ಬರ್ಕೋಬಹುದು. 100ರ ವರ್ಗ 10,000. ಹಾಗಾದರೆ ಇಲ್ಲಿ 10,000ಕ್ಕೆ 2,000 ಮತ್ತು 6,400 ಕೂಡಿಸಿದಾಗ 2,500 ಮತ್ತು 6,400 ಕೂಡಿಸಿದಾಗ ಅದು 10,000ಕ್ಕೆ ಸಮ ಆಗುವುದಿಲ್ಲ. ಹಾಗಾದರೆ ದೊಡ್ಡ ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿಲ್ಲ. ಆದ್ದರಿಂದ ಏನು ಹೇಳ್ಬೋದಂದ್ರೆ, ಪೈಥಾಗೋರಸ್ ಪ್ರಮೇಯ ವಿಲೋಮದ ಪ್ರಕಾರ ಇದು ಲಂಬಕೋನ ತ್ರಿಭುಜವಲ್ಲ. ಇನ್ನು 5ನೇ ಲೆಕ್ಕವನ್ನು ನೋಡೋಣ. 13 ಸೆಂಟಿಮೀಟರ್, 12 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಇಲ್ಲಿಯೂ ಸಹ ಮೂರು ಬಾಹುಗಳ ವರ್ಗವನ್ನು ತೆಗೆದುಕೊಳ್ಳೋಣ. 13ರ ವರ್ಗ 169, 12ರ ವರ್ಗ 144, 5ರ ವರ್ಗ 25. ಇಲ್ಲಿ ದೊಡ್ಡ ಬಾಹು 169 ವರ್ಗವನ್ನು ಹೊಂದಿರುವಂತ 13. ಹಾಗಾದರೆ 13ರ ವರ್ಗ 169 ಮತ್ತು 144 25ಕ್ಕೆ ಸಮವಾಗಿದೆಯೇ? ಅಂದರೆ ಈ ಎರಡೂ ಬಾಹುಗಳ ವರ್ಗಗಳ ಮೊತ್ತ ಅಂದರೆ 12ರ ವರ್ಗ 144, 5ರ ವರ್ಗ 25 ಇವುಗಳ ಮೊತ್ತಕ್ಕೆ 13ರ ವರ್ಗವು ಸಮನಾಗಿದೆ. ಆದ್ದರಿಂದ ಏನು ಹೇಳ್ಬಹುದಂದ್ರೆ, 169ಕ್ಕೆ 169 ಸಮ ಪೈಥಾಗೋರಸ್ ಪ್ರಮೇಯ ವಿಲೋಮ ಪ್ರಕಾರ ಇದು ಲಂಬಕೋನ ತ್ರಿಭುಜವಾಗಿದೆ.
ಆದ್ದರಿಂದ ದೊಡ್ಡ ಬಾಹು 13 ಏನಾಗಿರುತ್ತೆ, ಅದು ವಿಕರ್ಣ ಆಗಿರ್ತದೆ. ಆದ್ದರಿಂದ ವಿಕರ್ಣದ ಅಳತೆ 13 ಸೆಂಟಿಮೀಟರ್. ಎರಡನೇ ಲೆಕ್ಕ, ತ್ರಿಭುಜ PQR ದಲ್ಲಿ ಕೋನ್ P 90 ಡಿಗ್ರಿ, PM ಲಂಬ QR ಆಗುವಂತೆ QR ಮೇಲೆ M ಒಂದು ಬಿಂದು. ಆದರೆ PM ಸ್ಕ್ವೇರ್ ಈಕ್ವಲ್ ಟು QM ಇಂಟು MR ಎಂದು ಸಾಧಿಸಿ. ಇಲ್ಲಿ ಚಿತ್ರದಲ್ಲಿ ನೋಡೋಣ. ಈ ಕೋನ್ P ಏನಾಗಿದೆ ಅಂದ್ರೆ ಲಂಬ ಕೋನವಾಗಿದೆ. ಅದೇ ರೀತಿಯಾಗಿ PM ಲಂಬ RQ ಆಗಿದೆ. ಇಲ್ಲಿ ನಾವು ಸ್ವಲ್ಪ ವಿಚಾರಿಸೋಣ. ಪೈಥಾಗೋರಸ್ ಪ್ರಮೇಯಕ್ಕಿಂತ ಮುಂಚಿನ ಪ್ರಮೇಯ ಅಲ್ಲಿ ನಾವು ಸ್ವಲ್ಪ ತಿಳ್ಕೊಂಡಿದ್ವಿ. ಏನಾಗಿದೆ ಅಂದ್ರೆ ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬ ತ್ರಿಭುಜವನ್ನ 2 ಸಮರೂಪ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಆದ್ದರಿಂದ ಈ ರೀತಿಯಾಗಿ ನಾವು ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬ ಏನಾಗಿರುತ್ತೆ ಅಂದ್ರೆ ಇದರ ವರ್ಗ ಅಂದರೆ PM ಸ್ಕ್ವೇರ್ ದ ವರ್ಗ ಈ ವಿಕರ್ಣದ 2 ಬಾಹುಗಳ 2 ತುಂಡುಗಳಂತ ಹೇಳಬಹುದು, 2 ಭಾಗಗಳಂತಾಗಿ ಹೇಳಬಹುದು. ಈ PM ಏನ್ ಮಾಡಿದೆ ಅಂದ್ರೆ RQ ಅನ್ನ 2 ತುಂಡಗಳಾಗಿ ವಿಭಾಗಿಸಿದೆ, RM ಮತ್ತು MQ. ಈ ವಿಕರ್ಣವನ್ನ ಲಂಬವಾಗಿ ಎಳೆದಂತ ಈ PM ದ ವರ್ಗ ಈ 2 ತುಂಡಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಬೇಕು. ಇದೇ ಹೇಳಿದ್ದು PM ಸ್ಕ್ವೇರ್ ಈಕ್ವಲ್ ಟು MR ಇಂಟು QM ಅಥವಾ QM ಇಂಟು MR. ಒಟ್ಟು ಈ 2 ತುಂಡಗಳ ಗುಣಲಬ್ಧಕ್ಕೆ ಇದರ ವರ್ಗ ಸಮನಾಗಿರುತ್ತದೆ. ಇದು ಅತ್ಯಂತ ಪ್ರಮುಖವಾದ ಪ್ರಮೇಯ. ಮೊದಲು ಇದನ್ನ ಪ್ರಮೇಯ ಎಂದು ಪರಿಗಣಿಸಲಾಗಿತ್ತು, ಉಪ ಪ್ರಮೇಯ ಎಂದು ಹೇಳಲಾಗಿತ್ತು. ಆದರೆ ಈಗ ಒಂದು ಲೆಕ್ಕವನ್ನಾಗಿ ನೀಡಿರುವುದರಿಂದ ಇದನ್ನು ಅಭ್ಯಾಸಿಸುವುದು ಬಹಳ ಅವಶ್ಯಕತೆಯಾಗಿದೆ ಮತ್ತು ಇದು ಮಹತ್ವದ ಲೆಕ್ಕವಾಗಿದೆ. ಈಗ ಪರಿಹಾರವನ್ನ ನೋಡೋಣ. ತ್ರಿಭುಜ RPM ದಲ್ಲಿ ತ್ರಿಭುಜ RPM ಈ ತ್ರಿಭುಜದಲ್ಲಿ ಕೋನ M ಏನಾಗಿದೆ ಅಂದ್ರೆ 90 ಡಿಗ್ರಿ. ಹಾಗಾದ್ರೆ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನ್ ಬರ್ಕೊಳ್ಬಹುದಂದ್ರೆ ಈ RP ಅನ್ನೋದು ಏನಾಗಿದೆ, ಒಂದು ವಿಕರ್ಣ ಲಂಬಕೋನದ ಎದುರಿನ ಬಾಹು. RP ಸ್ಕ್ವೇರ್ ಈಕ್ವಲ್ ಟು ಉಳಿದ 2 ಬಾಹುಗಳ ವರ್ಗ ಅಂದರೆ PM ಸ್ಕ್ವೇರ್ ಮತ್ತು MR ಸ್ಕ್ವೇರ್ಗೆ ಸಮ, ಏಕೆಂದ್ರೆ ಪೈಥಾಗೋರಸ್ ಪ್ರಮೇಯ. ಇಲ್ಲಿ ನಾನು ಇದನ್ನ ಬಲಭಾಗವನ್ನ ಎಡಭಾಗಕ್ಕೆ, ಎಡಭಾಗವನ್ನ ಬಲಭಾಗಕ್ಕೆ ತೆಗೆದುಕೊಂಡು ಬರ್ತೀನಿ. PM ಸ್ಕ್ವೇರ್ ಪ್ಲಸ್ MR ಸ್ಕ್ವೇರ್ ಈಕ್ವಲ್ ಟು RP ಸ್ಕ್ವೇರ್. ಈಗ PM ಸ್ಕ್ವೇರ್ಗೆ ಅದನ್ನ ಸಮನಾಗಿ ಮಾಡ್ಕೊಳ್ತೀನಿ. PM ಸ್ಕ್ವೇರ್ ಈಕ್ವಲ್ ಟು RP ಸ್ಕ್ವೇರ್ ಅಲ್ಲೇ ಇರುತ್ತೆ, MR ಸ್ಕ್ವೇರ್ ಈಕ್ವಲ್ ಟು ಚಿಹ್ನೆ ಈ ಕಡೆ ಬಂದಾಗ ಮೈನಸ್ ಆಗತ್ತೆ. ಆದ್ದರಿಂದ RP ಸ್ಕ್ವೇರ್ ಮೈನಸ್ MR ಸ್ಕ್ವೇರ್. ಇದನ್ನ ಸಮೀಕರಣ 1 ಎಂದು ಹೆಸರಿಸ್ತೀನಿ. ಅದೇ ರೀತಿಯಾಗಿ ಇನ್ನು PMQ ಈ ತ್ರಿಭುಜದಲ್ಲಿ ಸಮೀಕರಣ 1 ರಚಿಸಿದಂತೆ ಇಲ್ಲಿ ಒಂದು ಸಮೀಕರಣವನ್ನ ರಚಿಸಿಕೊಳ್ತೀನಿ. ಇಲ್ಲಿ PQ ಸ್ಕ್ವೇರ್ ಏಕೆಂದರೆ ಇದು ವಿಕರ್ಣ, ಇಲ್ಲಿ ಲಂಬಕೋನ ಆಗಿದೆ. M ಅನ್ನೋದು ಲಂಬಕೋನ, ಆದ್ದರಿಂದ PQ ಸ್ಕ್ವೇರ್ ಈಕ್ವಲ್ ಟು ಉಳಿದ 2 ಬಾಹುಗಳು ಯಾವುವು, PM ಮತ್ತು QM ಸ್ಕ್ವೇರ್ಗೆ ಸಮ. ಇಲ್ಲಿಯೂ ಸಹ ನಾನು ಈ ಸಮೀಕರಣವನ್ನ PM ಸ್ಕ್ವೇರ್ಗೆ ಬದಲಾಯಿಸಿಕೊಳ್ತೀನಿ. ಆದ್ದರಿಂದ ಇದು ಪೈಥಾಗೋರಸ್ ಪ್ರಮೇಯ ಪ್ರಕಾರ PM ಸ್ಕ್ವೇರ್ ಪ್ಲಸ್ QM ಸ್ಕ್ವೇರ್ ಈಕ್ವಲ್ ಟು PQ ಸ್ಕ್ವೇರ್. ಎಡಭಾಗವನ್ನ ಬಲಭಾಗಕ್ಕೆ ಮತ್ತು PM ಸ್ಕ್ವೇರ್ಗೆ ಬದಲಾಯಿಸಿಕೊಂಡಾಗ PQ ಸ್ಕ್ವೇರ್ ಪ್ಲಸ್ QM ಸ್ಕ್ವೇರ್ ಇದ್ದದ್ದು ಮೈನಸ್ QM ಸ್ಕ್ವೇರ್. ಇದನ್ನ ಸಮೀಕರಣ 2 ಎಂದು ಹೆಸರಿಸ್ತೀನಿ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸೋಣ. PM ಸ್ಕ್ವೇರ್ ಪ್ಲಸ್ PM ಸ್ಕ್ವೇರ್ ಸಮೀಕರಣ 1 ಮತ್ತು 2ರ ಎಡಭಾಗದಲ್ಲಿ PM ಸ್ಕ್ವೇರ್ ಪ್ಲಸ್ PM ಸ್ಕ್ವೇರ್. ಇನ್ನು ಬಲಭಾಗದ ಅಂಶಗಳನ್ನ ಕೂಡಿಸಿದಾಗ RP ಸ್ಕ್ವೇರ್ ಮೈನಸ್ MR ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಮೈನಸ್ QM ಸ್ಕ್ವೇರ್. ಹಾಗಾದ್ರೆ ಬಲಭಾಗದ ಅಂಶಗಳನ್ನ 2 ಬಲಭಾಗದ ಅಂಶಗಳನ್ನ ಬರೆದುಕೊಂಡಿದ್ದೀನಿ. ಈಗ 2PM ಸ್ಕ್ವೇರ್, PM ಸ್ಕ್ವೇರ್ ಪ್ಲಸ್ PM ಸ್ಕ್ವೇರ್ 2PM ಸ್ಕ್ವೇರ್. RP ಸ್ಕ್ವೇರ್ ಅಲ್ಲೇ ಇದೆ, ಇಲ್ಲಿ ಪ್ಲಸ್ PQ ಸ್ಕ್ವೇರ್ ಅನ್ನ ಒಂದೇ ಜೋಡಿಯಾಗಿ ಮಾಡಲು ಈ ಕಡೆ ತೆಗೆದುಕೊಂಡು ಬರ್ತೀನಿ. ಮೈನಸ್ ಚಿಹ್ನೆ QM ಸ್ಕ್ವೇರ್ ಮೈನಸ್ MR ಸ್ಕ್ವೇರ್ ಅನ್ನ ಒಂದ್ ಕಡೆ ಬರ್ಕೊಳ್ತೀನಿ.
ಈಗ 2pm ಸ್ಕ್ವೇರ್ ಈಕ್ವಲ್ ಟು ನೋಡ್ರಿ, ಸ್ವಲ್ಪ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನಾಗಿದೆ ಅಂದ್ರೆ RP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಈ ಎರಡೂ ಬಾಹುಗಳ ವರ್ಗವು RQ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಆದ್ದರಿಂದ RP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಸ್ಥಳದಲ್ಲಿ ಒಂದೇ ಪದ ಬರ್ಕೊಳ್ತೀನಿ, ಅದು RQ ಸ್ಕ್ವೇರ್. ಏಕೆಂದರೆ RP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್ ಇಸ್ ಈಕ್ವಲ್ ಟು RQ ಸ್ಕ್ವೇರ್. ಇನ್ನು ಏನ್ ಮಾಡ್ತೀನಿ ಅಂದ್ರೆ ಈ RQ ಸ್ಕ್ವೇರ್ ಸ್ಥಳದಲ್ಲಿ MR ಮತ್ತು QM ಎಂದು ಬರ್ಕೊಳ್ತೀನಿ. ಇದನ್ನ ಎರಡು ಭಾಗ ಮಾಡಿ ಪ್ಲಸ್ ಅಂತ ಬರ್ಕೊಳ್ತೀನಿ. ಅದಕ್ಕೆ ಏನಾಗುತ್ತೆ ಅಂದ್ರೆ 2pm ಸ್ಕ್ವೇರ್ ಈಕ್ವಲ್ ಟು QM ಪ್ಲಸ್ MR. ಯಾಕಂದ್ರೆ RQ ದ ಎರಡು ತುಂಡುಗಳಾದ MR ಮತ್ತು MQ ಗಳನ್ನ ಕೂಡಿಸಿದ್ದೇನೆ. MR ಮತ್ತು QM ಗಳನ್ನ ಕೂಡಿಸಿದ್ದೇನೆ. RQ ದಲ್ಲಿ ಏನಂತ QM ಪ್ಲಸ್ MR ಅಂತ ಬರ್ಕೊಳ್ತೀನಿ. ಮೈನಸ್ QM ಸ್ಕ್ವೇರ್ ಮೈನಸ್ MR ಸ್ಕ್ವೇರ್. ಇಲ್ಲಿ A ಪ್ಲಸ್ B ಬ್ರಾಕೆಟ್ ಸ್ಕ್ವೇರ್ ಸೂತ್ರವನ್ನ ಅನ್ವಯಿಸಿ ಇದನ್ನ ವಿಸ್ತರಿಸ್ತೀನಿ. ಅವಾಗ ಏನಾಗುತ್ತೆ 2pm ಸ್ಕ್ವೇರ್ ಈಕ್ವಲ್ ಟು QM A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಸೂತ್ರ ನೆನಪಿಸಿಕೊಂಡು ಅದರ ಪ್ರಕಾರ ಬರಿಬೇಕು. QM ಸ್ಕ್ವೇರ್ ಪ್ಲಸ್ MR ಸ್ಕ್ವೇರ್ ಪ್ಲಸ್ 2QM ಇಂಟು MR. ಇನ್ನು ಉಳಿದ ಅಂಶಗಳನ್ನ ಹಾಗೆ ಮೈನಸ್ QM ಸ್ಕ್ವೇರ್ ಮೈನಸ್ MR ಸ್ಕ್ವೇರ್. ಇಲ್ಲಿ ನಾವು ನೋಡ್ಕೋಬಹುದು, ಇದು QM ಸ್ಕ್ವೇರ್ ಮೈನಸ್ QM ಸ್ಕ್ವೇರ್ ಹೋಗುತ್ತೆ, MR ಸ್ಕ್ವೇರ್ ಮೈನಸ್ MR ಸ್ಕ್ವೇರ್ ಹೋಗುತ್ತೆ. ಹಾಗಾದ್ರೆ ಉಳಿದ ಅಂಶಗಳು 2pm ಸ್ಕ್ವೇರ್ ಈಕ್ವಲ್ ಟು 2QM ಇಂಟು MR. ಇನ್ನು ಎರಡನ್ನ ಈಕ್ವಲ್ ಟು ಚಿಹ್ನೆ ಈ ಕಡೆ ತೆಗೆದುಕೊಂಡು ಬಂದಾಗ ಭಾಗಾಕಾರ ಆಗತ್ತೆ. ಈ ಎರಡಕ್ಕೆ ಎರಡು ಹೋಗುತ್ತೆ. ಆದ್ದರಿಂದ ಉಳಿಯುವ ಅಂಶ pm ಸ್ಕ್ವೇರ್ ಈಕ್ವಲ್ ಟು QM ಇಂಟು MR. ಈ ಪ್ರಮೇಯ ಇದು ಉಪಪ್ರಮೇಯ ಆಗಿತ್ತು. ಇದು ಬಹಳ ಮುಖ್ಯವಾದ ಲೆಕ್ಕ. ಆದ್ದರಿಂದ ನೀವು ಅದನ್ನ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ನೆನಪಿನಲ್ಲಿಡುವ ಅವಶ್ಯಕತೆ ಇದೆ. ಮೂರನೇ ಲೆಕ್ಕ, ಚಿತ್ರದಲ್ಲಿ ತ್ರಿಭುಜ ABD ದಲ್ಲಿ ಕೋನ್ A ಇಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು AC ಲಂಬ ಏನಾಗಿದೆ BDಗೆ ಲಂಬ ರೇಖೆಯಾಗಿದೆ. AC ಯು BDಗೆ ಲಂಬ ರೇಖೆಯಾಗಿದೆ. ಸಾಧಿಸಬೇಕಾದ ಅಂಶ AB ಸ್ಕ್ವೇರ್ ಈಕ್ವಲ್ ಟು BC ಇಂಟು BD ಮತ್ತು AC ಸ್ಕ್ವೇರ್ ಈಕ್ವಲ್ ಟು BC ಇಂಟು DC ಮತ್ತು AD ಸ್ಕ್ವೇರ್ ಈಕ್ವಲ್ ಟು BD ಇಂಟು CD ಅಥವಾ DC ಅಂತ ಹೇಳಬಹುದು. ಈ ಎರಡನೇ ಲೆಕ್ಕವನ್ನ ಏನು ಸಾಧಿಸಬೇಕಾದ ಎರಡನೇ ಅಂಶ ಇದೆಯಲ್ಲ, AC ಸ್ಕ್ವೇರ್ ಈಕ್ವಲ್ ಟು BC ಇಂಟು DC, ಇದನ್ನ ಎರಡನೇ ಲೆಕ್ಕದಲ್ಲಿ ಆಲ್ರೆಡಿ ಸಾಧಿಸಿದೆ. ಸ್ವಲ್ಪ ವಿಚಾರಿಸಬೇಕು. ಲಂಬ ರೇಖೆ ಎಳೆದಿರ್ತೀವಿ ವಿಕರ್ಣಕ್ಕೆ, ಇದರ ವರ್ಗ ಲಂಬ ರೇಖೆಯ ವರ್ಗ ಈ ಎರಡೂ ತುಂಡಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿದ್ದೇವೆ. ಅದೇ ಲೆಕ್ಕವಾಗಿದೆ. ಮತ್ತೊಂದು ಸಲ ಈಗ ಬಿಡಿಸಿ ಅದನ್ನ ನೋಡೋಣ. ಮೊದಲನೇ ಲೆಕ್ಕ AB ಸ್ಕ್ವೇರ್ ಈಕ್ವಲ್ ಟು BC ಇಂಟು BD. AB ಸ್ಕ್ವೇರ್ ಈಕ್ವಲ್ ಟು BC ಇಂಟು BD. ಈಗ AB ಅನ್ನೋದು ಕೆಳಗಡೆ ಚಿಕ್ಕ ತ್ರಿಭುಜದಲ್ಲಿ ಬಾಹುವಾಗಿದೆ ಮತ್ತು ನಾವು ಏನ್ ಮಾಡೋಣ, ಈ ದೊಡ್ಡ ತ್ರಿಭುಜಕ್ಕೆ ಈ ಚಿಕ್ಕ ತ್ರಿಭುಜ ಕೆಳಭಾಗದ ಚಿಕ್ಕ ತ್ರಿಭುಜವನ್ನ ಹೋಲಿಸೋಣ. ಪರಿಹಾರ, ದೊಡ್ಡ ತ್ರಿಭುಜ ADB ಮತ್ತು ಕೆಳಭಾಗದಲ್ಲಿರುವ ಈ ಚಿಕ್ಕ ತ್ರಿಭುಜ CAB ಇವುಗಳನ್ನ ಹೋಲಿಸಿದಾಗ ಕೋನ್ DAB ಇದು ದೊಡ್ಡ ತ್ರಿಭುಜದ A ಕೋನ ಏನಾಗಿದೆ, ಲಂಬ ಕೋನ. ಅದೇ ರೀತಿಯಾಗಿ ರಚನೆಯ ಪ್ರಕಾರ ಏನಾಗಿದೆ, ACBನೂ ಸಹ 90 ಡಿಗ್ರಿ ಆಗಿದೆ ಮತ್ತು ಕೋನ್ B ಏನಾಗಿದೆ, ಎರಡಕ್ಕೂ ಏನಾಗಿದೆ, ಉಭಯ ಸಾಮಾನ್ಯ ಕೋನ ಆಗಿದೆ. ದೊಡ್ಡ ತ್ರಿಭುಜದಲ್ಲಿಯೂ ಕೋನ್ B ಇದೆ, ಈ ಚಿಕ್ಕ ತ್ರಿಭುಜದಲ್ಲಿ ಕೋನ್ B ಇರುವುದರಿಂದ ಅದು ಉಭಯ ಸಾಮಾನ್ಯ ಕೋನ. ಹಾಗಾದರೆ ಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ ಏನ್ ಹೇಳ್ಬಹುದು, ಈ ದೊಡ್ಡ ತ್ರಿಭುಜ ADBಯು ಈ ಚಿಕ್ಕ ತ್ರಿಭುಜವಾದ ACBಗೆ ಏನಾಗಿದೆ, ಸಮರೂಪಿಯಾಗಿದೆ. ನಾನೀಗ ಅನುಪಾತವನ್ನಿಗೆ ಬರ್ಕೊಳ್ತೀನಿ. ಇಲ್ಲಿ ಅನುಪಾತ ಬರೆದುಕೊಳ್ಳುವಾಗ ಸ್ವಲ್ಪ
ನಾವು ವಿಚಾರಿಸೋಣ. ನಮಗೆ ಬೇಕಾಗಿರುವುದು ಎ ಬಿ. ಆದ್ದರಿಂದ ಎ ಬಿ ಈ ಕಡೆ ಅಂಶವನ್ನಾಗಿ ಬರ್ಕೊಳ್ತೇನೆ, ಈಕ್ವಲ್ ಟು ಚಿಹ್ನೆಯ ಈ ಕಡೆ ಛೇದವನ್ನಾಗಿ ಬರ್ಕೊಳ್ತೀನಿ. ಹಾಗಾದರೆ ಬೇಕಾದ ಎರಡು ಅಂಶಗಳ ಗುಣಲಬ್ಧವಿವೆಯಲ್ಲ, ಅದನ್ನ ಈ ಕಡೆ ಅಂಶ ಆಮೇಲೆ ಈ ಕಡೆ ಛೇದವನ್ನ ಹಾಗೆ ಬರ್ಕೊಳ್ತೀನಿ. ಈ ರೀತಿಯಾಗಿ ಬರ್ಕೊಳ್ಳುವುದರಿಂದ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗುವುದು ತಪ್ಪತ್ತೆ. ಯಾವುದೋ ಲೆಕ್ಕ ಸರಳವಾಗಿ ಮಾಡಿಕೊಳ್ಳಲಾಗತ್ತೆ. ಆದ್ದರಿಂದ ಎ ಬಿ ಏನಾಗಬೇಕು, ಸ್ಕ್ವೇರ್. ಆದ್ದರಿಂದ ಇಲ್ಲಿ ಅಂಶ, ಇಲ್ಲಿ ಛೇದ, ಇಲ್ಲಿ ಬೇಕಾದ ಎರಡು ಅಂಶಗಳನ್ನ ಇಲ್ಲಿ ಬಿ ಸಿ ಅಂತ ಬರ್ಕೊಳ್ತೇನೆ, ಇಲ್ಲಿ ಬಿ ಡಿ. ಓರೆ ಗುಣಾಕಾರ ಮಾಡಿದಾಗ ಏನಾಗಬೇಕದು, ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಆಗಬೇಕು. ಆದ್ದರಿಂದ ಓರೆ ಗುಣಾಕಾರ ಮಾಡಿದಾಗ ಎ ಬಿ ಇಂಟು ಎ ಬಿ ಸ್ಕ್ವೇರ್, ಬಿ ಸಿ ಇಂಟು ಬಿ ಸಿ ಇಂಟು ಬಿ ಡಿ ಆಗತ್ತೆ. ಆದ್ದರಿಂದ ಈ ಒಂದನೇ ಅಂಶ ಸಾಧಿಸಿದಂತಾಗತ್ತೆ. ಈ ಲೆಕ್ಕವನ್ನ ಸ್ವಲ್ಪ ಅರ್ಥೈಸಿಕೊಳ್ಳುವುದಕ್ಕಿಂತ ಮುಂಚೆ ಏನಾಗಬೇಕಂದ್ರೆ, ಇಲ್ಲಿ ಈ ಎ ಬಿ ಸ್ಕ್ವೇರ್ ಏನಿದೆ ದೊಡ್ಡ ತ್ರಿಭುಜದ ಒಂದು ಬಾಹು. ಈ ಎ ಬಿ ಸ್ಕ್ವೇರದ ವರ್ಗ ಹೇಗಿರುತ್ತೆ ಅಂದರೆ, ಈ ಎ ಬಿಗೆ ಹತ್ಕೊಂಡಂತ ಚಿಕ್ಕ ತ್ರಿಭುಜದ ಜೊತೆಗಿರುವಂತ ವಿಕರ್ಣದ ತುಂಡು ಯಾವುದಾಗಿದೆ, ಬಿ ಸಿ. ಈ ಎ ಬಿ ಸಿ ತ್ರಿಭುಜದ ವಿಕರ್ಣದ ತುಂಡು ಬಿ ಸಿ ಮತ್ತು ಪೂರ್ಣ ವಿಕರ್ಣದ ತುಂಡಕ್ಕೆ ಗುಣಾಕಾರ ಮಾಡಿದಾಗ ನಮಗೆ ಎ ಬಿ ಸ್ಕ್ವೇರ್ ಸಿಗತ್ತೆ. ನೆನಪಿನಲ್ಲಿಡಬೇಕಾದ ಅಂಶ, ಎ ಬಿ ಸ್ಕ್ವೇರ್ದ ವರ್ಗ ವಿಕರ್ಣದ ಒಂದು ಎ ಬಿಗೆ ಸಂಬಂಧಿಸಿದಂತ ಒಂದು ತುಂಡು ಅಂದರೆ ಅದು ಬಿ ಸಿ ಮತ್ತು ಪೂರ್ಣ ವಿಕರ್ಣ ಬಿ ಡಿ. ಈ ಒಂದು ಚಿಕ್ಕ ತುಂಡು ಮತ್ತು ಪೂರ್ಣ ವಿಕರ್ಣದ ಗುಣಲಬ್ಧ ಮಾಡಿದಾಗ ಈ ದೊಡ್ಡ ತ್ರಿಭುಜದ ಎ ಬಿ ಬಾಹುವಿನ ವರ್ಗಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ನೇರವಾಗಿ ಬರ್ಕೊಳ್ಬಹುದು ಎ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ. ಅದೇ ರೀತಿಯಾಗಿ ಇಲ್ಲೂ ಸಹ ನಾವು ಸ್ವಲ್ಪ ಮೂರನೇ ಲೆಕ್ಕವನ್ನ ನೆನಪಿನಲ್ಲಿ ಹಿಡಿಯುವಗೋಸ್ಕರ ಹೇಳ್ತಾ ಇದ್ದೇನೆ. ಎ ಡಿ ಇದು ಸಹ ಲಂಬಕೋನ ತ್ರಿಭುಜದ ಒಂದು ಬಾಹು. ಇಲ್ಲಿ ಸಹ ಏನ್ ಮಾಡ್ಕೋಬಹುದು, ಎ ಡಿ ಈಕ್ವಲ್ ಟು ಇದಕ್ಕೆ ಸಂಬಂಧಿಸಿದಂತ ವಿಕರ್ಣದ ತುಂಡು, ಈ ಎ ಡಿ ಸ್ಕ್ವೇರ್ ಈಕ್ವಲ್ ಟು ವಿಕರ್ಣದ ತುಂಡು ಯಾವುದಾಗಿದೆ, ಸಿ ಡಿ ಮತ್ತು ಪೂರ್ಣ ವಿಕರ್ಣ ಯಾವುದು ಬಿ ಡಿ. ಹಾಗಾದರೆ ಸಿ ಡಿ ಇಂಟು ಬಿ ಡಿ ಈಕ್ವಲ್ ಟು ಎ ಡಿ ಸ್ಕ್ವೇರ್. ಹಾಗಾದರೆ ಈ ಎ ಡಿ ಸ್ಕ್ವೇರ್ ದ ವರ್ಗ ಏನಾಗಿದೆ, ವಿಕರ್ಣ ಪೂರ್ಣ ವಿಕರ್ಣ ಮತ್ತು ಇದಕ್ಕೆ ಹತ್ಕೊಂಡಂತ ವಿಕರ್ಣದ ತುಂಡಕ್ಕೆ ಗುಣಲಬ್ಧವಾಗಿರುತ್ತದೆ. ಆಮೇಲೆ ನಾ ಆಲ್ರೆಡಿ ಹೇಳಿದಂತೆ ಈ ಎರಡನೇ ಅಂಶವನ್ನ ಎರಡನೇ ಲೆಕ್ಕದಲ್ಲಿ ಸಾಧಿಸಲಾಗಿದೆ. ಮತ್ತೊಮ್ಮೆ ಸಾಧಿಸೋಣ. ಈಗ ಮೂರನೇ ಲೆಕ್ಕದ ಎರಡನೇ ಅಂಶವನ್ನ ಸಾಧಿಸೋಣ. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ. ಈಗ ಎರಡನೇ ಲೆಕ್ಕದಲ್ಲಿ ಈ ಎರಡನೇ ಅಂಶವನ್ನ ಈಗಾಗಲೇ ಸಾಧಿಸಿದೆ. ಮತ್ತೊಮ್ಮೆ ನೋಡೋಣ. ಈ ಎ ಸಿ ಸ್ಕ್ವೇರ್ ಏನಾಗಿದೆ ಅಂದ್ರೆ ವಿಕರ್ಣಕ್ಕೆ ಒಂದು ಲಂಬ ರೇಖೆಯಾಗಿದೆ. ಈ ಲಂಬ ರೇಖೆಯ ವರ್ಗ ಏನಾಗಿರುತ್ತೆ ಅಂದ್ರೆ ಉಳಿದ ಎರಡೂ ತುಂಡುಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ವಿಕರ್ಣದ ಎರಡು ತುಂಡುಗಳು ಯಾವುವು, ಬಿ ಸಿ ಮತ್ತು ಡಿ ಸಿ. ಬಿ ಸಿ ಮತ್ತು ಡಿ ಸಿ ಈ ಎರಡೂ ತುಂಡುಗಳ ಗುಣಲಬ್ಧವು ವಿಕರ್ಣಕ್ಕೆ ಎಳೆದ ಲಂಬ ರೇಖೆಯ ವರ್ಗಕ್ಕೆ ಸಮನಾಗಿರುತ್ತದೆ. ಈ ಅಂಶ ಬಹಳ ಪ್ರಮುಖವಾದದ್ದು, ನೀವು ನೆನಪಿನಲ್ಲಿ ಹಿಡಿಯಬೇಕಾದ ಅಂಶವಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾದ ಅಂಶವಾಗಿದೆ. ಈಗ ಸಾಧಿಸೋಣ. ತ್ರಿಭುಜ ಎ ಸಿ ಬಿ, ಚಿಕ್ಕ ತ್ರಿಭುಜ ಎ ಸಿ ಬಿ ದಲ್ಲಿ ಕೋನ್ ಸಿ ಏನಾಗಿದೆ, ಲಂಬ ಕೋನವಾಗಿದೆ. ಆದ್ದರಿಂದ ಎ ಸಿ ಬಿ ಯು 90 ಡಿಗ್ರಿ ಆಗಿದೆ. ಹಾಗಾದ್ರೆ ಪೈಥಾಗೋರಸ್ ಪ್ರಮೇಯ ಪ್ರಕಾರ ವಿಕರ್ಣ ಎ ಬಿ ಸ್ಕ್ವೇರ್ನ ವರ್ಗವು ಬಿ ಸಿ ಸ್ಕ್ವೇರ್ ಮತ್ತು ಎ ಸಿ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಏನ್ ಮಾಡ್ಬೇಕಂದ್ರೆ ಈ ಎ ಸಿ ಸ್ಕ್ವೇರ್ಗೆ ಈ ಸಮೀಕರಣವನ್ನು ಬದಲಾಯಿಸಿಕೊಳ್ಬೇಕು. ಆದ್ದರಿಂದ ನಾನೇನ್ ಮಾಡ್ತೇನೆ ಅಂದ್ರೆ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಈ ವಿಕರ್ಣದಲ್ಲಿ ಉಳಿದ ಬಾಹುವಿನ ವರ್ಗವನ್ನ ಕಳಿತೀನಿ. ವಿಕರ್ಣದ ವರ್ಗದಲ್ಲಿ ಉಳಿದ ಬಾಹುವಿನ ವರ್ಗವನ್ನ ಕಳೆದಾಗ ಯಾವುದು ಅಂಶ ಬೇಕಾಗಿದೆಯೋ ಆ ಒಂದು ಬಾಹುವಿನ ವರ್ಗ ಸಿಗತ್ತೆ. ಆದ್ದರಿಂದ ಎ ಸಿ ಸ್ಕ್ವೇರ್ ಅಂದರೆ ಏನ್ ಮಾಡ್ಕೋಬೇಕು, ವಿಕರ್ಣದಲ್ಲಿ ಉಳಿದ ಬಾಹುವಿನ ವರ್ಗ ಅಂದರೆ ವಿಕರ್ಣದ ವರ್ಗದಲ್ಲಿ ಉಳಿದ ಬಾಹುವಿನ ವರ್ಗವನ್ನ ಕಳೆಯೋಣ. ಸಮೀಕರಣ 1. ಇದೇ ರೀತಿಯಾಗಿ ಮೇಲ್ಭಾಗದ ತ್ರಿಭುಜವಿದೆ ಎ ಸಿ ಡಿ. ಎ ಸಿ ಡಿ ದಲ್ಲಿ ಸಹ
ಕೋನ್ ಸಿ 90 ಡಿಗ್ರಿ, ಅಂದರೆ ACD 90 ಡಿಗ್ರಿ. ಇದನ್ನು ಸಹ ಪೈಥಾಗೋರಸ್ ಪ್ರಮೇಯ ಪ್ರಕಾರ ವಿಕರ್ಣ AD ಆಗಿದೆ. AD ಸ್ಕ್ವೇರ್ ಈಕ್ವಲ್ ಟು ಉಳಿದ ಎರಡು ಬಾಹುಗಳ ವರ್ಗ, ಅಂದರೆ DC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಈ ಸಮೀಕರಣ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಬಂದಿದೆ. ಈ ಸಮೀಕರಣವನ್ನು ಸಹ ನಾನು ಮೊದಲನೇ ಸಮೀಕರಣದಂತೆ AC ಸ್ಕ್ವೇರ್ಗೆ ಬದಲಾಯಿಸಿಕೊಳ್ತೀನಿ. AC ಸ್ಕ್ವೇರ್ ಈಕ್ವಲ್ ಟು ವಿಕರ್ಣದ ವರ್ಗದಲ್ಲಿ ಉಳಿದ ಬಾಹುವಿನ ವರ್ಗ ಕಳೆಯುತ್ತೀನಿ. ಇದನ್ನ ಸಮೀಕರಣ 2 ಎಂದು ಹೆಸರಿಸ್ತೀನಿ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಕೂಡಿಸೋಣ. ಸಮೀಕರಣ 1ರ ಎಡಭಾಗ ಮತ್ತು ಸಮೀಕರಣ 1ರ ಎಡಭಾಗದಲ್ಲಿ AC ಸ್ಕ್ವೇರ್ ಆಗಿವೆ. ಆದ್ದರಿಂದ AC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಈಕ್ವಲ್ ಟು ಯಥಾವತ್ತವಾಗಿ ಬಲಭಾಗದ ಎರಡು ಅಂಶಗಳನ್ನು ಕೂಡಿಸ್ತೀನಿ. ಮೊದಲನೇ ಸಮೀಕರಣದ ಎರಡು ಅಂಶ AB ಸ್ಕ್ವೇರ್ ಮೈನಸ್ BC ಸ್ಕ್ವೇರ್, ಎರಡನೇ ಸಮೀಕರಣದ ಎರಡು ಅಂಶ ಪ್ಲಸ್ AD ಸ್ಕ್ವೇರ್ ಮೈನಸ್ DC ಸ್ಕ್ವೇರ್. ಪ್ಲಸ್ ಚಿಹ್ನೆ ಇರುವಂತ ಎರಡು ಪದಗಳನ್ನ AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಮಾಡ್ಕೊಳ್ತೀನಿ. ಋಣ ಚಿಹ್ನೆ ಇರುವಂತ ಮೈನಸ್ BC ಸ್ಕ್ವೇರ್ ಮೈನಸ್ DC ಸ್ಕ್ವೇರ್. ಇಲ್ಲಿ AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್, AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಗಳ ಗುಣಲಬ್ಧ BD ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಏಕೆಂದರೆ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಇಲ್ಲಿ ಲಂಬಕೋನ ಇರುವುದರಿಂದ AD ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಈಕ್ವಲ್ ಟು BD ಸ್ಕ್ವೇರ್. ಆದ್ದರಿಂದ ನಾನು AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಸ್ಥಳದಲ್ಲಿ BD ಸ್ಕ್ವೇರ್ ಅನ್ನ ಬರ್ಕೊಳ್ತೀನಿ. ಆದ್ದರಿಂದ AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಈಕ್ವಲ್ ಟು BD ಸ್ಕ್ವೇರ್. ಈಗೇನಾಗತ್ತಂದ್ರೆ ಈ BD ಸ್ಕ್ವೇರ್ ಈ ವಿಕರ್ಣದ ಎರಡು ತುಂಡಗಳ ಅಂಶಗಳನ್ನ ಸಂಕಲನವಾಗಿ ಬರ್ಕೊಳ್ತೀನಿ. BD ಸ್ಕ್ವೇರ್ ಸ್ಥಳದಲ್ಲಿ BC ಪ್ಲಸ್ DC, BC ಪ್ಲಸ್ DC ಅನ್ನ ಮಾಡಿದಾಗ ಏನಾಗುತ್ತೆ, BD ಬರುತ್ತೆ. ಆದ್ದರಿಂದ BD ಸ್ಥಳದಲ್ಲಿ BC ಪ್ಲಸ್ DC ಅನ್ನ ಬರ್ಕೊಳ್ತೀನಿ. ಉಳಿದ ಅಂಶ ಮೈನಸ್ B ಸ್ಕ್ವೇರ್ ಮೈನಸ್ DC ಸ್ಕ್ವೇರ್ ಯಥಾವತ್ತಾಗಿ ಬರಿತೀನಿ. ಇಲ್ಲಿ ನೋಡಿದಾಗ ಇದು A ಪ್ಲಸ್ B ಬ್ರಾಕೆಟ್ ಸ್ಕ್ವೇರ್ ಸೂತ್ರವನ್ನ ಅನ್ವಯಿಸೋಣ. ಅವಾಗ 2AC ಸ್ಕ್ವೇರ್ ಈಕ್ವಲ್ ಟು BC ಸ್ಕ್ವೇರ್ ಪ್ಲಸ್ DC ಸ್ಕ್ವೇರ್ ಪ್ಲಸ್ 2AB ಅಂದರೆ 2BC ಇಂಟು DC, 2BC ಇಂಟು DC. 2AC ಸ್ಕ್ವೇರ್, ಇಲ್ಲಿ BC ಸ್ಕ್ವೇರ್ಗೆ BC ಸ್ಕ್ವೇರ್ ಹೋಗುತ್ತೆ, ಇದು ಪ್ಲಸ್ ಇದು ಮೈನಸ್ ಇರೋದ್ರಿಂದ ಹೋಗುತ್ತೆ, ಪ್ಲಸ್ DC ಸ್ಕ್ವೇರ್ಗೆ ಮೈನಸ್ DC ಸ್ಕ್ವೇರ್ ಉಳಿಯುತ್ತೆ. ಉಳಿದ ಎರಡು ಅಂಶ ಯಾವುದು, 2BC ಇಂಟು DC. ಹಾಗಾದರೆ ಇಲ್ಲಿ ಇರುವಂತ ಎರಡು ಗುಣಾಕಾರವಾಗಿದೆ. ಈ ಕಡೆ ಬಂದಾಗ ಈಕ್ವಲ್ ಟು ಚಿಹ್ನೆ, ಈ ಕಡೆ ಬಂದಾಗ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಆದ್ದರಿಂದ AC ಸ್ಕ್ವೇರ್ ಈಕ್ವಲ್ ಟು 2BC ಸ್ಕ್ವೇರ್ ಇಂಟು DC ಸ್ಕ್ವೇರ್ಗೆ 2ರಿಂದ ಭಾಗಿಸಬೇಕು. 2ಕ್ಕೆ 2 ಹೋಯಿತು. ಉಳಿದ ಅಂಶ ಯಾವುದು, AC ಸ್ಕ್ವೇರ್ ಈಕ್ವಲ್ ಟು BC ಇಂಟು DC. ಆದ್ದರಿಂದ ಸಾಧಿಸಿದಂತೆ ಆಯಿತು. ಈಗ ಮೂರನೇ ಅಂಶ AD ಸ್ಕ್ವೇರ್ ಈಕ್ವಲ್ ಟು BD ಇಂಟು CD. AD ಸ್ಕ್ವೇರ್ ಈಕ್ವಲ್ ಟು BD ಈಕ್ವಲ್ ಟು CD. BD ಅಂದರೆ ಪೂರ್ಣ ವಿಕರ್ಣ BD ಮತ್ತು ಅದರ ಮೊದಲನೇ ತುಂಡು CD. ನಾನು ಹೇಳಿದ್ದೆ AB ಸ್ಕ್ವೇರ್ ಮಾಡುವಾಗ ಇದಕ್ಕೆ ಹತ್ಕೊಂಡಂತ ತುಂಡು BC ಮತ್ತು ಪೂರ್ಣ ವಿಕರ್ಣಕ್ಕೆ ಸಮನಾಗಿರುತ್ತದೆ. ಈಗ AD ಸ್ಕ್ವೇರ್ ಈಕ್ವಲ್ ಟು ಈ ADಗೆ ಹತ್ಕೊಂಡಂತ ತುಂಡು CD ಮತ್ತು ಪೂರ್ಣ ವಿಕರ್ಣ ಯಾವುದು, BDಗೆ ಗುಣಾಕಾರಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಮೂರನೇ ಅಂಶ AD ಸ್ಕ್ವೇರ್ ಈಕ್ವಲ್ ಟು BD ಇಂಟು CD ಅನ್ನ ಸಾಧಿಸೋಣ. ಪರಿಹಾರ, ತ್ರಿಭುಜ ADB ಮೇಲ್ಭಾಗದ ದೊಡ್ಡ ತ್ರಿಭುಜ ABD ಮತ್ತು ಮೇಲ್ಭಾಗದ ಚಿಕ್ಕ ತ್ರಿಭುಜ CAD ಗಳನ್ನ ಹೋಲಿಸೋಣ. ಇಲ್ಲಿ ಕೋನ್ DAB ದೊಡ್ಡ ತ್ರಿಭುಜದ A ಕೋನ ಮತ್ತು ಚಿಕ್ಕ ತ್ರಿಭುಜದ C ಕೋನ ಲಂಬಕೋನ ಆಗಿರುವುದರಿಂದ ಕೋನ್ DAB ಈಕ್ವಲ್ ಟು ACD ಲಂಬಕೋನವಾಗಿವೆ ದತ್ತ. ಇನ್ನು ಕೋನ್ D ಅನ್ನೋದು ಎರಡೂ ತ್ರಿಭುಜಕ್ಕೆ ಸಾಮಾನ್ಯ ಕೋನ. ಚಿಕ್ಕ ತ್ರಿಭುಜ ADBಗೂ ಮತ್ತು ಚಿಕ್ಕ ತ್ರಿಭುಜ ACDಗೆ ಮತ್ತು ದೊಡ್ಡ ತ್ರಿಭುಜ ADBಗೆ ಇಲ್ಲಿ ಕಾಮನ್ ಆಗಿರುವುದರಿಂದ ಕೋನ್ D ಈಕ್ವಲ್ ಟು ಕೋನ್ D ಉಭಯ ಸಾಮಾನ್ಯ ಕೋನ. ಆದ್ದರಿಂದ ಕೋ ನಿರ್ಧಾರಕ ಆಧಾರದ ಮೇಲೆ ಏನು ಹೇಳ್ಬಹುದು,
ಈ ದೊಡ್ಡ ತ್ರಿಭುಜ ಈ ಮೇಲ್ಭಾಗದ ಚಿಕ್ಕ ತ್ರಿಭುಜ CADಗೆ ಸಮರೂಪವಾಗಿದೆ. ಹಾಗಾದರೆ ಅನುಪಾತದಲ್ಲಿ ಬರೆಯೋಣ. ಅನುರೂಪ ಬಾಹುಗಳ ಅನುಪಾತದಲ್ಲಿ ಬರೆದಾಗ ಏನಾಗತ್ತೆ? AD ಡಿವೈಡೆಡ್ ಬೈ CD ಈಕ್ವಲ್ ಟು BD ಡಿವೈಡೆಡ್ ಬೈ AD. ಇಲ್ಲಿ ಸ್ವಲ್ಪ ಎಲ್ಲರಿಗೂ ಕನ್ಫ್ಯೂಸ್ ಆಗುವುದರಿಂದ ಸರಳವಾಗಿ ನೆನಪಿಡಿಯಲು ಏನು ಮಾಡಬೇಕಂದ್ರೆ, ನಮಗೆ ಇಲ್ಲಿ AD ಸ್ಕ್ವೇರ್ ಬೇಕಾಗಿರುವುದರಿಂದ ಒಂದು ಅಂಶದಲ್ಲಿ AD ಮತ್ತು ಮತ್ತೊಂದು ಪದದಲ್ಲಿ ಛೇದದಲ್ಲಿ AD ಬರ್ಕೊಳ್ಳೋಣ. ಆಮೇಲೆ ಗುಣಿಸಬೇಕಾದ ಅಂಶ ಒಂದು BD ಈ ಕಡೆ ಮತ್ತೊಂದು CDಯನ್ನು ಈ ಕಡೆ ಬರ್ಕೊಂಡು ಏನು ಮಾಡೋದು? ಓರೆ ಗುಣಾಕಾರ ಮಾಡಿ ಬರೆದು ಬಿಡೋದು. ಆದ್ದರಿಂದ AD ಸ್ಕ್ವೇರ್ ಈಕ್ವಲ್ ಟು BD ಇಂಟು CD. ಈ ಮೂರು ಲೆಕ್ಕಗಳನ್ನು ಬಹಳ ಪ್ರಮುಖವಾದ ಉಪಪ್ರಮೇಯಗಳಾಗಿರುವುದರಿಂದ ನೆನಪಿನಲ್ಲಿಡುವುದು ಅವಶ್ಯಕವಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಈ ಮೂರು ಲೆಕ್ಕಗಳು ಅಂದರೆ AB ಸ್ಕ್ವೇರ್ ಈಕ್ವಲ್ ಟು BC ಇಂಟು BD ಮತ್ತು ಉಳಿದ ಎರಡು ಲೆಕ್ಕಗಳು ಬಹಳ ಪ್ರಮುಖ. ಆದ್ದರಿಂದ ಇವುಗಳನ್ನ ನೆನಪಿನಲ್ಲಿಡುವುದು ಅವಶ್ಯಕವಾಗಿದೆ. ಧನ್ಯವಾದ.